ಬೆಳಗಾವಿ ಲೋಕಸಭೆ ಚುನಾವಣಾ ಅಖಾಡಕ್ಕೆ ಸಿಎಂ ಪಿಎಂ ಎಂಟ್ರಿ ಆಗ್ತಿದ್ದಾರೆ. ಇವತ್ತು ಒಂದೇ ದಿನ ಒಂದು ಕಡೆ ಸಿಎಂ ಇನ್ನೊಂದು ಕಡೆ ಪಿಎಂ. ಬೆಳಗಾವಿ ಅಖಾಡ ಇವತ್ತು ಖಂಡಿತವಾಗ್ಲೂ ಜಾಸ್ತಿ ರಂಗೇರ್ತಾ ಇರುತ್ತೆ. ರಣ ಬಿಸಿಲಿನ ಮಧ್ಯೆ ಕಾವು ಜಾಸ್ತಿ ಆಗುತ್ತೆ. ಇವತ್ತು ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಪ್ರಧಾನಿ ಮೋದಿ ಪ್ರಚಾರ ಕಾರ್ಯ ಇವತ್ತು. ನಿನ್ನೆ ಬೆಳಗಾವಿಗೆ ಬಂದು ವಾಸ್ತವ್ಯವನ್ನ ಹೂಡಿದ್ದಾರೆ ಪ್ರಧಾನಿ ಮೋದಿ. ಇವತ್ತು ಬೆಳಗ್ಗೆ 10 ಗಂಟೆಗೆ ಮಾಲಿನಿ ಸಿಟಿ ಮೈದಾನದ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇವತ್ತು ಬೆಳಗಾವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎಂಟ್ರಿ ಕೊಡಲಿದ್ದಾರೆ. ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ಗೆ ಭೇಟಿಯನ್ನು ಕೊಡ್ತಾರೆ ಸಿಎಂ. ಮಧ್ಯಾಹ್ನ 12ರಿಂದ 2:30ರವರೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶ ಇದೆ. ಚಿಕ್ಕೋಡಿ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಸಿಎಂ ಮತಯಾಚನೆ ಮಾಡ್ತಾರೆ. ಅದಾದಮೇಲೆ ಬೆಳಗಾವಿಯ ಯರಗಟ್ಟಿಯಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ಅಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡಲಿದ್ದಾರೆ. ನೋಡಿ, ಒಂದು ಕಡೆ ಮೋದಿ ಅವರ ಅಬ್ಬರ ಇರುತ್ತೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಘರ್ಜನೆ ಇರುತ್ತೆ. ಇವತ್ತು ಬೆಳಗಾವಿ ಇಬ್ಬರು ನಾಯಕರ ಆಗಮನಕ್ಕೆ ಸಾಕ್ಷಿ ಆಗ್ತಿದೆ. ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ನೈಟೇ ಬೆಳಗಾವಿಗೆ ಬಂದು ವಾಸ್ತವ್ಯವನ್ನು ಹೂಡಿದ್ದಾರೆ. ಬೆಳಗ್ಗೆ 10ಕ್ಕೆ ಮಾಲಿನಿ ಸಿಟಿ ಮೈದಾನದಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶ ಇದೆ. ಅಲ್ಲಿ ಭಾಗಿಯಾಗ್ತಾರೆ. ಜಗದೀಶ್ ಶೆಟ್ಟರ್ ಪರವಾಗಿ ಮತಯಾಚನೆಯನ್ನು ಮಾಡಲಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಕೂಡ ಇವತ್ತು ಬೆಳಗಾವಿಗೆ ಹೋಗ್ತಾರೆ. ಅಲ್ಲಿ ಕಾಗವಾಡ ತಾಲೂಕಿನ ಉಗಾರ್ ಖರ್ದ್ಗೆ ಭೇಟಿಯನ್ನು ಕೊಡ್ತಾರೆ. ಚಿಕ್ಕೋಡಿಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಆ ಸಮಾವೇಶದಲ್ಲಿ ಭಾಗಿಯಾಗಿ ಮತ ಶಿಕಾರಿಯನ್ನು ನಡೆಸಲಿದ್ದಾರೆ. 12ರಿಂದ 2:30ರವರೆಗೆ ಅಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಅದಾದಮೇಲೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಯರಗಟ್ಟಿ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಮತ ಯಾಚನೆಯನ್ನು ಮಾಡಲಿದ್ದಾರೆ. ಬೆಳಗಾವಿ ಕೂಡ ಈ ಬಾರಿ ಪ್ರತಿಷ್ಠೆಯ ಕಣ ಎರಡೂ ಪಕ್ಷಗಳಿಗೆ. ಒಂದು ಕಡೆ ಮಾಜಿ ಸಿಎಂ ಕಣದಲ್ಲಿದ್ದರೆ, ಇನ್ನೊಂದು ಕಡೆ ಯಂಗ್ ಲೀಡರ್ ಮೃಣಾಲ್ ಅವರು ಅಖಾಡದಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಒಂದು ಕಡೆ ಪಿಎಂ ಇನ್ನೊಂದು ಕಡೆ ಸಿಎಂ ಅಖಾಡ ಇವತ್ತು ಖಂಡಿತವಾಗಲೂ ಬಿಸಿಲಿನ ಮಧ್ಯೆ ಮತ್ತಷ್ಟು ಕಾವು ಪಡೆದುಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ. ಯಾವ ರೀತಿ ರೋಚಕತೆಗೆ ಇವತ್ತಿನ ಕಾರ್ಯಕ್ರಮಗಳು ಕಾರಣ ಆಗ್ಬೋದು? ಅಖಾಡ ಮತ್ತೆ ಯಾವ ರೀತಿಯಾಗಿ ರಣರೋಚಕವಾಗಿ ಸಾಕ್ಷಿ ಆಗ್ಬೋದು ಅಂತ? ಪ್ರಭು, ಈಗ ಏನ್ ಲೋಕಸಭೆ ಚುನಾವಣೆ ಕಾವು ಬೆಳಗಾವಿ ಜಿಲ್ಲೆಯಲ್ಲಿ ರಂಗೇರಿದೆ ಅಂತ ಹೇಳ್ಬೋದು. ಬೆಳಗಾವಿಯ 2 ಲೋಕಸಭೆಯನ್ನ ಗಮನದಲ್ಲಿಟ್ಟುಕೊಂಡು ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮದೇ ಆದಂತ ರಣತಂತ್ರ ರೂಪಿಸಿದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭೆ ಅಂದ್ರೆ ಬೆಳಗಾವಿ ಲೋಕಸಭೆ ಮತ್ತು ಚಿಕ್ಕೋಡಿ ಲೋಕಸಭೆ 2 ಲೋಕಸಭೆಯಲ್ಲಿ ಕೂಡ ಇವತ್ತು ಮತ ಭೇಟಿಯನ್ನು ನಡೆಸಿದ್ದಾರೆ. ಅಂದ್ರೆ ಈಗ ಒಂದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಚುನಾವಣಾ ಪ್ರಚಾರ ಅಖಾಡಕ್ಕೆ ಧುಮುಕ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಏನಂದ್ರೆ ಹೈ ವೋಲ್ಟೇಜ್ ಕಣವಾಗಿ ಇದು ರೂಪುಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಲೋಕಸಭೆಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಖಾಡದಲ್ಲಿದ್ರೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದ ಅಖಾಡದಲ್ಲಿದ್ದಾರೆ. ಅದೇ ಚಿಕ್ಕೋಡಿ ಲೋಕಸಭೆಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡದಲ್ಲಿದ್ದಾರೆ. ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜಿಲ್ಲೆ 2ನೇ ಬಾರಿ ಚುನಾವಣಾ ಅಖಾಡದಲ್ಲಿರ್ತಕ್ಕಂಥದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಗತಾಯವಾಗಿ ಒಂದು ಚುನಾವಣೆ ಗೆಲ್ಲೇಬೇಕಾದಂತ ಪ್ರತಿಷ್ಠೆ ಬಿದ್ದಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಬಿಜೆಪಿ ನರೇಂದ್ರ ಮೋದಿ ಅವರನ್ನ ಅಖಾಡಕ್ಕೆ ಇಳಿಸುವ ಮೂಲಕ ಮೋದಿ ಹವಾನ ಸೃಷ್ಟಿಸುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಬೆಳಗಾವಿ ಮತ್ತು ಚಿಕ್ಕೋಡಿ 2 ಲೋಕಸಭೆಯನ್ನು ಸೇರಿಸಿ ಒಂದು ಸಮಾವೇಶವನ್ನ ಇಲ್ಲಿ ಬೆಳಗಾವಿಯಲ್ಲಿ ಮಾಡ್ತಾ ಇದೆ. ಅದೇ ಕಾಂಗ್ರೆಸ್ ಕೂಡ ಒಂದು ಮೋದಿ ಹವಾ ಇಲ್ಲ, ಇಲ್ಲಿ ರಾಜ್ಯದಲ್ಲಿ ಏನೇ ಇದ್ರು ಸಿದ್ದರಾಮಯ್ಯ ಅವರ ಹವಾ ಇದೆ ಅನ್ನುವಂತ ಒಂದು ಸಂದೇಶವನ್ನು ರವಾನಿಸಬೇಕು ಅನ್ನೋ ನಿಟ್ಟಿನಲ್ಲೇ ಇವತ್ತು ಸಿದ್ದರಾಮಯ್ಯ ಅವರ ಪ್ರವಾಸವನ್ನು ಕೂಡ ಇವತ್ತು ಹಾಕಿಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಪ್ರಮುಖವಾಗಿ ಸಿಎಂ ಬೆಂಗಳೂರಿಂದ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಆ ನಂತರ ಬೆಳಗಾವಿಯಿಂದ ನೇರವಾಗಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಥಣಿ ಮತ್ತು ಕಾಗವಾಡ, ಈ ಒಂದು ಅಥಣಿ, ಕಾಗವಾಡ, ರಾಯಬಾಗ್ ಮತ್ತು ಕುರ್ಚಿ 4 ತಾಲೂಕುಗಳನ್ನು ಒಳಗೊಂಡಂತೆ ಉಗಾರ್ ಖುರ್ದ್ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಬೃಹತ್ ಒಂದು ಸಮಾವೇಶದಲ್ಲಿ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳ್ಬೋದು. ತದನಂತರ ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಅಂತ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ರಾಮದೂರು, ಸೌದತ್ತಿ, ಬೈಲಹೊಂಗಲ್ ಈ ಒಂದು ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಯರಗಟ್ಟಿಯಲ್ಲಿ ಒಂದು ಸಮಾವೇಶ ಮಾಡಲಾಗ್ತಾ ಇದೆ. ಈ ಒಂದು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಒಂದು ಮತ ಭೇಟಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಒಂದೇ ದಿನ ಇಬ್ಬರು ನಾಯಕರ ಅಖಾಡಕ್ಕೆ ಇಳಿಸುವಂತದ್ದು 2 ರಾಷ್ಟ್ರೀಯ ಪಕ್ಷಗಳ ಒಂದು ರಾಜಕೀಯ ತಂತ್ರವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನರೇಂದ್ರ ಮೋದಿ ರ್ಯಾಲಿ ನಡೆಸುವ ಮೂಲಕ ಮೋದಿ ಹವಾವನ್ನು ಸೃಷ್ಟಿಸುವಂತ ಪ್ರಯತ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರೆ, ಆ ಒಂದು ಮೋದಿ ಹವಾಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಅಖಾಡಕ್ಕೆ ಇಳಿಸಿ ಒಂದೇ ದಿನ 2 ಲೋಕಸಭೆಯಲ್ಲಿ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಸಮಾವೇಶ ಮಾಡುವ ಮೂಲಕ ರಾಜ್ಯದಲ್ಲಿ ಮೋದಿ ಅಲ್ಲ ಸಿಎಂ ಸಿದ್ದರಾಮಯ್ಯ ಹವಾ ಇದೆ ಅನ್ನುವಂತ ಒಂದು ಸಂದೇಶವನ್ನು ರವಾನಿಸುವಂತ ಪ್ರಯತ್ನ ಕೈ ನಾಯಕರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಭು
ಈವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಒಂದು ಸಂಘರ್ಷ ನಡೀತಾ ಇತ್ತು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವುದೇ ರೀತಿ ಪರಿಹಾರ ಕೊಡ್ತಾ ಇಲ್ಲ ಅಂತ ಒಂದು ಆಕ್ರೋಶವನ್ನ ರಾಜ್ಯ ಸರ್ಕಾರ ಹೊರ ಹಾಕ್ತಾ ಇತ್ತು. ಮೋದಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಚೊಂಬನ್ನ ತೋರಿಸಿ ಒಂದು ಆಕ್ರೋಶ ಹೊರ ಹಾಕ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ಆಗ ಸುಪ್ರೀಂ ಕೋರ್ಟ್ ಮೊರೆ ಹೋದ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರದಿಂದ 3,000 ಕೋಟಿಯನ್ನ ಬರ ಪರಿಹಾರ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಬರ ಪರಿಹಾರ ಘೋಷಣೆ ವಿಚಾರವಾಗಿ ಕೂಡ ನರೇಂದ್ರ ಮೋದಿ ಮಾತನಾಡುವಂತ ಮಾತುಗಳಾಗಿರ್ಬೋದು, ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಕೊಡುವಂತ ಕೌಂಟರ್ ಆಗಿರ್ಬೋದು, ಇದೆಲ್ಲವೂ ಕೂಡ ರಾಜಕೀಯವಾಗಿ ಸಾಕಷ್ಟು ಒಂದು ಚರ್ಚೆಗೆ ಎಡೆ ಮಾಡಿಕೊಡ್ಲಿದೆ ಅಂತ ಹೇಳ್ಬೋದು. ಈಗಾಗಲೇ ಏನಂದ್ರೆ ಪ್ರಭು ನಿನ್ನೆಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಳಗಾವಿಗೆ ಆಗಮಿಸಿದ್ದಾರೆ. ಗೋವಾ ರ್ಯಾಲಿ ಮುಗಿಸ್ಕೊಂಡ್ಬಂದು ಬೆಳಗಾವಿ ಖಾಸಗಿ ಹೋಟೆಲ್ ನಲ್ಲಿ ತಂಗಿರ್ತಕ್ಕಂಥದ್ದು. ಮೊದಲಿಗೆ ಮೋದಿ ರ್ಯಾಲಿ ಆಗುತ್ತೆ, ತದನಂತರ ಸಿದ್ದರಾಮಯ್ಯನವರ 2 ಪ್ರತ್ಯೇಕ ರ್ಯಾಲಿಗಳು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಡೆಯಲಿದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.